Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in many time we discussed that water, soil, land, minerals, a forest, and some others are the gift of nature. They are also considered as natural resources. Today, I am going to explain about the important natural resource, that is forest. So, Indian forest resources, the chapter 5th in geography of class 10th. Dear students, do you know forests are often called the lungs of the planet because they generally draw in carbon dioxide and breathe out oxygen. ಅರಣ್ಯಗಳನ್ನು ನಾಡಿನ ಶ್ವಾಸಕೋಶಗಳು ಅಂತಂದು ಹೇಳ್ಬಿಟ್ಟು ಕರೀತಾರೆ. ಯಾಕಪ್ಪ ಅಂತಂದರೆ ಇವು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ನಮಗೆ ಆಮ್ಲಜನಕವನ್ನು ಬಿಡುಗಡೆ ಮಾಡೋದ್ರಿಂದ ಇವನ್ನು ನಾಡಿನ ಶ್ವಾಸಕೋಶಗಳು ಅಥವಾ ಭೂಮಿಯ ಶ್ವಾಸಕೋಶಗಳು ಅಂತಂದು ಹೇಳ್ಬಿಟ್ಟು ಕರೀತಾರೆ. Dear students, a large area of land covered with trees and undergrowth is called forest. Undergrowth means a dense growth of shrubs and other plants, especially under trees, are called undergrowth. ಇಲ್ಲಿ ಅಂಡರ್ಗ್ರೋತ್ ಅಂತಂದರೆ ಮರಗಳ ಕೆಳಗೆ ಬೆಳೆದಿರ್ತಕ್ಕಂಥ ಪೊದೆಗಳು, ಬಳ್ಳಿಗಳು ಮೊದಲಾದ, ಅಂದರೆ ಅವು ಮರಕ್ಕಿಂತ ಚಿಕ್ಕದಾಗಿರ್ತವೆ. ಮರಗಳ ಕೆಳಗೆ ದಟ್ಟವಾಗಿ ಬೆಳೆದಿರ್ತಕ್ಕಂಥ ಪೊದೆಗಳನ್ನು ನಾವು ಅಂಡರ್ ಗ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಭಾಳ ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಮರಗಳು ಮತ್ತು ಅವುಗಳ ಕೆಳಗಿರ್ತಕ್ಕಂಥ ಪೊದೆಗಳ ಸಮೂಹವನ್ನು ನಾವೇನಂತ ಕರಿಬೋದು, ಅರಣ್ಯ ಅಂತಂದು ಹೇಳ್ಬಿಟ್ಟು ಕರಿಬಹುದು. Forest is one of the important natural resources. Dear students, now I am going to explain about the importance of forest. At the first time, we discussed about the direct uses of forest. ಈಗ ನಾವು ಕಾಡುಗಳಿಂದ ಅಥವಾ ಅರಣ್ಯಗಳಿಂದ ನಮಗಾಗ್ತಕ್ಕಂಥ ಒಂದು ನೇರವಾಗಿ ಅವುಗಳಿಂದ ಏನೇನು ಸಹಾಯವನ್ನು ಪಡಿಬೋದು, ನಮಗೆ ಹೇಗೆ ಉಪಯೋಗ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನೋಡೋದಾದರೆ, forests provide a large variety of woods which are used as fuel, timber and industrial raw material. ಅರಣ್ಯಗಳು ನಮಗೆ ಸಾಕಷ್ಟು ಮರಮುಟ್ಟುಗಳನ್ನು ಒದಗಿಸಿಕೊಡ್ತವೆ. ಈ ಮರಮುಟ್ಟುಗಳನ್ನು ನಾವು ಏನು ಮಾಡ್ಬೋದು, ಕೆಲವನ್ನು ಫ್ಯೂಯಲ್ ಆಗಿ ಅಂದರೆ ಉರುವಲು ಆಗಿ ಬಳಸ್ಬೋದು, ಮರದ ದಿಮ್ಮಿಗಳಾಗಿ ಬಳಕೆ ಮಾಡಿ ಅವುಗಳನ್ನು ಬೇರೆ ಬೇರೆ ಅಂದರೆ ಮನೆ ಕಟ್ಟಲಿಕ್ಕೆ ಇರ್ಬೋದು ಅಥವಾ ಪೀಠೋಪಕರಣಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳಿಕ್ಕೆ ಟಿಂಬರನ್ನು ನಾವು ಬಳಕೆ ಮಾಡ್ಬೋದು. ಆ್ಯಂಡ್ ಆಲ್ಸೋ ದ ಫಾರೆಸ್ಟ್ ಪ್ರೊವೈಡ್ ರಾ ಮೆಟೀರಿಯಲ್ ಟು ಇಂಡಸ್ಟ್ರೀಸ್. ಇಂಡಸ್ಟ್ರಿಗಳಿಗೆ ರಾ ಮೆಟೀರಿಯಲನ್ನು, ಕಚ್ಚಾ ವಸ್ತುಗಳನ್ನು ಪೂರೈಸ್ತವೆ. ಉದಾಹರಣೆಗೆ ಪೇಪರ್ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಬಾಂಬು ಇರ್ಬೋದು, ಬೇರೆ ಬೇರೆ ಏನಿದ್ದಾವೆ ಅವೆಲ್ಲವನ್ನು ಬ್ಯಾಂಬು ಅಥವಾ ಬಿದಿರನ್ನು ನಾವು ಅರಣ್ಯಗಳಿಂದ ಪಡೆಯಬಹುದು. ಫಾರೆಸ್ಟ್ ಪ್ರೊವೈಡ್ ಫೋಡರ್ ಫಾರ್ ಲೈಫ್ ಸ್ಟಾಕ್. ಈ ಒಂದು ಪಶುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಈ ಅರಣ್ಯಗಳು ನಮಗೆ ಪೂರೈಸ್ತವೆ. ಜೊತೆಗೆ ದೇ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ದ ಪೀಪಲ್. ಮೆನಿ ಇಂಡಸ್ಟ್ರೀಸ್ established on the basis of forest. So they create many employment opportunities for the people. The indirect uses of forests. Indirect uses of forest. ಈಗ ಅರಣ್ಯಗಳಿಂದ ನಮಗೆ ಆಗ್ತಕ್ಕಂಥ ಅಪರೋಕ್ಷವಾಗಿ ಅರಣ್ಯಗಳು ಹೇಗೆ ನಮಗೆ ಸಹಾಯವನ್ನು ಮಾಡ್ತವೆ ಅಂತ ನಾವು ನೋಡಿದರೆ, ಫಾರೆಸ್ಟ್ ಪ್ರಿಸರ್ವ್ಸ್ ದ ಫಿಸಿಕಲ್ ಫೀಚರ್ಸ್. ಫಾರೆಸ್ಟ್ ಪ್ರಿಸರ್ವ್ಸ್ ದ ಫಿಸಿಕಲ್ ಫೀಚರ್ಸ್ ಅಂದರೆ ಭೂಮಿಯ ಈ ಒಂದು ಲಕ್ಷಣಗಳನ್ನು, ಭೌತಿಕ ಲಕ್ಷಣಗಳನ್ನು
ಇದು ಕಾಪಾಡ್ತಾ ಹೋಗುತ್ತೆ. ದಿ ಚೆಕ್ ಸಾಯಿಲ್ ಎರೋಷನ್. ದಿ ಚೆಕ್ ಸಾಯಿಲ್ ಎರೋಷನ್. ಅರಣ್ಯಗಳು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸ್ತವೆ. ವೆಲ್ ಎಸ್ಟಾಬ್ಲಿಷ್ಡ್ ವೆಜಿಟೇಷನ್ ಸ್ಲೋಸ್ ವಾಟರ್ ಮೂವ್ಮೆಂಟ್ ಅಕ್ರಾಸ್ ದ ಸಾಯಿಲ್ ಸರ್ಫೇಸ್ ವಿಚ್ ಬೋತ್ ರೆಡ್ಯೂಸಸ್ ಎರೋಷನ್ ಅಂಡ್ ಅಲೋಸ್ ಫಾರ್ ಮೋರ್ ಆಫ್ ದ ವಾಟರ್ ಟು ಸೋಕ್. ಒಳ್ಳೆ ದಟ್ಟವಾಗಿ ಬೆಳೆದಿರ್ತಕ್ಕಂಥ ಅರಣ್ಯಗಳಿಂದ ಅಥವಾ ಅರಣ್ಯಗಳು ಅತಿ ಹೆಚ್ಚಾಗಿದ್ದಾಗ ಏನಾಗುತ್ತೆ, ದೇ ಸ್ಲೋಸ್ ವಾಟರ್ ಮೂವ್ಮೆಂಟ್ ಅಕ್ರಾಸ್ ದ ಸಾಯಿಲ್ ಸರ್ಫೇಸ್. ಅವು ನೀರಿನ ಹರಿವನ್ನು ನಿಯಂತ್ರಿಸೋದ್ರ ಮೂಲಕ ದೇ ರೆಡ್ಯೂಸ್ ಎರೋಷನ್, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುತ್ತವೆ. ಜೊತೆಗೆ ದೇ ಅಲೋಸ್ ಫಾರ್ ಮೋರ್ ಆಫ್ ದ ವಾಟರ್ ಟು ಸೋಕ್. ಅಂದರೆ ಈ ಮಣ್ಣು ಹೆಚ್ಚು ನೀರು ಕುಡಿಯುವಂತೆ ಮಾಡೋದ್ರ ಮೂಲಕ ನೀರು ಭೂಮಿಯ ಮೇಲೆ ಹರಿಯುವುದನ್ನು ನಿಯಂತ್ರಿಸುವುದರ ಮೂಲಕ ಮಣ್ಣಿನ ಸವಕಳಿಯನ್ನು ತಪ್ಪಿಸ್ತವೆ. ಫಾರೆಸ್ಟ್ಸ್ ಕಂಟ್ರೋಲ್ ಫ್ಲಡ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ದ ಫ್ಲೋ ಆಫ್ ರಿವರ್ಸ್. ಇವು ಮಣ್ಣಿನ ಸವಕಳಿಯನ್ನು ತಪ್ಪಿಸೋದ್ರ ಜೊತೆಯಲ್ಲಿ ದಿ ಕಂಟ್ರೋಲ್ ಫ್ಲಡ್ಸ್, ದೇ ಹೆಲ್ಪ್ ಟು ಪ್ರಿವೆಂಟ್ ಫ್ಲಡ್, ಪ್ರವಾಹವನ್ನು ನಿಯಂತ್ರಿಸ್ತವೆ. ಫಾರೆಸ್ಟ್ ಈಸ್ ಎ ನ್ಯಾಚುರಲ್ ಅಬ್ಸರ್ಬರ್ ಆಫ್ ರೈನ್ ವಾಟರ್. ಅರಣ್ಯಗಳು ಮಳೆಯ ನೀರನ್ನು ಹಿಡಿದಿಡೋದ್ರ ಮೂಲಕ ಇಟ್ ಅಲೋಸ್ ರೈನ್ ವಾಟರ್ ಟು ಸೀಪ್ ಥ್ರೂ ದ ರೂಟ್ಸ್ ಆಫ್ ದ ಟ್ರೀಸ್, ಅಬ್ಸರ್ವ್ ದ ವಾಟರ್ ಆ್ಯಂಡ್ ಪ್ರಿವೆಂಟ್ ಇಟ್ ಫ್ರಮ್ ಫ್ಲೋಯಿಂಗ್ ಅವೇ. ಮಳೆಯ ನೀರಿನ ಪ್ರಮಾಣವನ್ನು ಅಂದರೆ ಮರಗಳು ಅಥವಾ ಕಾಡುಗಳು ಈ ಒಂದು ಮಳೆಯ ನೀರನ್ನು ನೈಸರ್ಗಿಕವಾಗಿ ಹಿಡಿದಿಡ್ತವೆ, ಅವುಗಳನ್ನು ಅಬ್ಸರ್ವ್ ಮಾಡ್ಕೊಳ್ತದೆ. ಜೊತೆಗೆ ಮರಗಳ ಬೇರುಗಳೇನಿದ್ದಾವೆ ಇವು ನೀರನ್ನು ಅತಿ ಹೆಚ್ಚಾಗಿ ಹೀರ್ಕೊಳ್ಳೋದ್ರ ಮೂಲಕ ದಿ ಪ್ರಿವೆಂಟ್ ಇಟ್ ಫ್ರಮ್ ಫ್ಲೋಯಿಂಗ್ ಅವೇ, ನೀರು ಹೊರ ಹೋಗದಂತೆ ತಡೆಯೋದ್ರ ಮೂಲಕ ದಿ ಕಂಟ್ರೋಲ್ ಫ್ಲಡ್ಸ್ ಆ್ಯಂಡ್ ರೆಗ್ಯುಲೇಟ್ ದ ಫ್ಲೋ ಆಫ್ ರಿವರ್ಸ್. ದಿ ಪ್ರಿವೆಂಟ್ ಡೆಸರ್ಟಿಫಿಕೇಶನ್. ಫಾರೆಸ್ಟ್ ಪ್ರಿವೆಂಟ್ ಡೆಸರ್ಟಿಫಿಕೇಶನ್. ಅರಣ್ಯಗಳು ಮರಳುಗಾಡು ಆಗುವುದನ್ನು ತಪ್ಪಿಸುತ್ತವೆ. ಅಂದರೆ ಭೂಮಿ ಮರಳುಗಾಡು ಆಗುವುದನ್ನು ನಿಯಂತ್ರಿಸ್ತವೆ, ಬರಡಾಗುವುದನ್ನು ನಿಯಂತ್ರಿಸ್ತವೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಪ್ರೊಟೆಕ್ಟಿಂಗ್ ದ ವೆಜಿಟೇಟಿವ್ ಕವರ್ ವಿಚ್ ಕ್ಯಾನ್ ಬಿ ಮೇಜರ್ ಇನ್ಸ್ಟ್ರುಮೆಂಟ್ ಫಾರ್ ಸಾಯಿಲ್ ಕನ್ಸರ್ವೇಷನ್ ಎಗೇನ್ಸ್ಟ್ ವಿಂಡ್ ಆ್ಯಂಡ್ ವಾಟರ್ ಎರೋಷನ್. ಅಂದರೆ ಗಾಳಿ ಹಾಗೂ ನೀರಿನ ಮೂಲಕ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವ ಮೂಲಕ ದೇ ಪ್ರಿವೆಂಟ್ ಡೆಸರ್ಟಿಫಿಕೇಶನ್ ಆಫ್ ದ ಅರ್ತ್. ದೇ ಹೆಲ್ಪ್ ಟು ಇಂಪ್ರೂವ್ ದ ಸಾಯಿಲ್ ಫರ್ಟಿಲಿಟಿ. ಅರಣ್ಯಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ ಈಗ ಅರಣ್ಯಗಳಿದ್ದಂಥ ಸಂದರ್ಭದಲ್ಲಿ ಮರಗಿಡಗಳ ಎಲೆಗಳು ಉದುರೋದ್ರ ಮೂಲಕ ಅವು ಮತ್ತೆ ಕೊಳೆತು ಫಲವತ್ತಾದ ಗೊಬ್ಬರ ಆಗೋದ್ರ ಮೂಲಕ ದೇ ಇಂಪ್ರೂವ್ ದ ಸಾಯಿಲ್ ಫರ್ಟಿಲಿಟಿ. ಜೊತೆಗೆ ಮರಗಳು ಎಷ್ಟೋ ಸಂದರ್ಭದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರ್ಕೊಳ್ಳೋದ್ರ ಮೂಲಕವೂ ಸಹ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನೆರವಾಗ್ತವೆ. ಟು ಹೆಲ್ಪ್ ಟು ಮೇಂಟೈನ್ ಎಕಾಲಜಿಕಲ್ ಬ್ಯಾಲೆನ್ಸ್. ಇವು ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗೋದನ್ನು ತಡೆಯುತ್ತವೆ. ಆ ಮೂಲಕ ಭೂಮಿಯ ಮೇಲಿನ ಒಂದು ವಾತಾವರಣವನ್ನು ಉತ್ತಮವಾಗಿ ಇಡಲಿಕ್ಕೆ ಅರಣ್ಯಗಳು ನೆರವಾಗ್ತವೆ. ದೇ ಪ್ರೊವೈಡ್ ಶೆಲ್ಟರ್ ಟು ವೈಲ್ಡ್ ಲೈಫ್. ದ ಫಾರೆಸ್ಟ್ ಆರ್ ದ ಹೋಮ್ಸ್ ಆಫ್ ವೈಲ್ಡ್ ಲೈಫ್. ಅನೇಕ ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಅರಣ್ಯಗಳು. ಅರಣ್ಯಗಳೇನಾದರೂ ನಾಶ ಆದರೆ ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ನುಗ್ಗಿ ಬರ್ತವೆ. ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಹಾಗಾಗಿ ದ ಫಾರೆಸ್ಟ್ ಪ್ರೊವೈಡ್ ಶೆಲ್ಟರ್ ಟು ವೈಲ್ಡ್ ಲೈಫ್. Dear students, now I am going to explain the types of forest. Here there are 6 types of forest in our India. The tropical evergreen forest, the tropical deciduous forest, scrub forest and grassland, desert vegetation, mountain forest, mangrove forest. These are the important types of forest of India. ಭಾರತದಲ್ಲಿ 6 ವಿಧದ ಕಾಡುಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ದ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಉಷ್ಣವಲಯದ
ನಿತ್ಯ ಹರಿದ್ವರ್ಣ ಕಾಡುಗಳು. ಎವರ್ಗ್ರೀನ್ ಮೀನ್ಸ್ ನಿತ್ಯ ಹರಿದ್ವರ್ಣ ಕಾಡುಗಳು. ದ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಉಷ್ಣವಲಯದ ಎಲೆ ಉದುರುವ ಕಾಡುಗಳು. ಸ್ಕ್ರಬ್ ಫಾರೆಸ್ಟ್ ಅಂಡ್ ಗ್ರಾಸ್ಲ್ಯಾಂಡ್, ಕುರುಚಲು ಕಾಡುಗಳು ಮತ್ತು ಹುಲ್ಲುಗಾವಲುಗಳು. ಡೆಸರ್ಟ್ ವೆಜಿಟೇಷನ್, ಮರಳುಗಾಡಿನ ಸಸ್ಯವರ್ಗ. ನೆಕ್ಸ್ಟ್ ಮೌಂಟೇನ್ ಫಾರೆಸ್ಟ್, ಪರ್ವತ ಕಾಡುಗಳು. ಮ್ಯಾಂಗ್ರೋವ್ ಫಾರೆಸ್ಟ್, ದೀಸ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ಆಫ್ ಇಂಡಿಯಾ.